Welcome back. Sorry, let me start again with tariffs and quotas. ಸುಂಕಗಳು ಮತ್ತು ದೇಯಾಂಶಗಳು ಅಂದ್ರೆ ಏನು ಅಂತ ನೋಡೋಣ. ಸುಂಕಗಳು ಅಂತ ಹೇಳಿದ್ರೆ ಸುಂಕಗಳಾಗ್ಲಿ ದೇಯಾಂಶಗಳಾಗ್ಲಿ ಇವು ಸರ್ಕಾರ ಆಮದುಗಳ ಮೇಲೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೈಗೊಳ್ಳುವಾಗ ಆಮದುಗಳ ಮೇಲೆ ಅಥವಾ ರಫ್ತುಗಳ ಮೇಲೆ ವಿಧಿಸ್ತಕ್ಕಂಥ ನಿರ್ಬಂಧನೆಗಳು ಅಂತ ಹೇಳ್ತೀವಿ. ಸೊ ದೇಶೀಯ ಒಂದು ಕೈಗಾರಿಕೆಗಳ ಸಂರಕ್ಷಣೆಗಾಗಿ ಸರ್ಕಾರ ಕೈಗೊಳ್ಳತಕ್ಕಂಥ ನೀತಿ ಅಂತ ಹೇಳ್ಬೋದು. ರೈಟ್. ಈಗ ಸುಂಕಗಳು ಅಂದ್ರೆ ಏನು? ಟ್ಯಾರಿಫ್ ಈಸ್ ಅ ಟ್ಯಾಕ್ಸ್ ಲೆವಿಡ್ ಆನ್ ಇಂಪೋರ್ಟ್ಸ್. ಅಂದ್ರೆ ಇದು ಒಂದು ತೆರಿಗೆ ಯಾವುದು ಆಮದುಗಳ ಮೇಲೆ ಹೇರಲ್ಪಡುತ್ತೆ, ಅದನ್ನ ನಾವೇನಂತ ಕರಿತೀವಿ? ಸುಂಕಗಳು ಅಂತ ಹೇಳ್ತೀವಿ. ಅಂದ್ರೆ ಆಮದು ಸರಕುಗಳು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವ ತೆರಿಗೆಗಳಿಗೆ ಸುಂಕಗಳೆಂದು ಕರೆಯುತ್ತಾರೆ. ರಕ್ಷಣಾ ನೀತಿಯ ದೃಷ್ಟಿಯಿಂದ ಆಮದು ಸುಂಕಗಳನ್ನು ವಿಧಿಸಲಾಗುತ್ತದೆ. ರೈಟ್. ಇನ್ನು ಎರಡನೇದು ಬರೋದು ದೇಯಾಂಶಗಳು. ದೇಯಾಂಶಗಳು ಅಂತ ಹೇಳಿದ್ರೆ ಯಾವುದೇ ನಾವು ಆಮದನ್ನ ಮಾಡ್ಕೊಳ್ತಿರ್ತೀವಿ ಅಥವಾ ರಫ್ತನ್ನ ಮಾಡ್ತಾ ಇರ್ತೀವಿ, ಅದಕ್ಕೆ ನಾವು ಪ್ರಮಾಣವನ್ನ ಫಿಕ್ಸ್ ಮಾಡ್ತೀವಿ. ಇಷ್ಟೇ ಪ್ರಮಾಣದ ಆಮದುಗಳನ್ನ ನಾವು ಮಾಡ್ಕೋತೀವಿ. ಕೋಟಾ ನಿರ್ಬಂಧವನ್ನ ಹೇರ್ತೀವಿ. ಇಷ್ಟೇ ಪ್ರಮಾಣದಲ್ಲಿ ನಾವು ಆಮದುಗಳನ್ನ ಮಾಡ್ಕೋಬಹುದು ಅಥವಾ ಇಷ್ಟೇ ಪ್ರಮಾಣದಲ್ಲಿ ನಾವು ರಫ್ತುಗಳನ್ನ ಕೈಗೊಳ್ಬಹುದು ಅಂತ. ಇಲ್ಲಿ ಮುಖ್ಯವಾಗಿ ನಾವು ಎರಡು ವಿಷಯಗಳನ್ನ ನೋಡ್ತೀವಿ. ಒಂದು ಆಮದು ದೇಯಾಂಶ ಮತ್ತು ರಫ್ತು ದೇಯಾಂಶ ಅಂತ ಹೇಳಿ. ಆದ್ರೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡೋದು ಎದಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಆಮದು ದೇಯಾಂಶಗಳಿಗೆ. ಅಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಸರಕುಗಳ ಒಂದು ಪ್ರಮಾಣದ ಮೇಲೆ ನಾವೇನ್ ಮಾಡ್ತೀವಿ? ನಿರ್ಬಂಧವನ್ನ ಹೇರ್ತೀವಿ. ಅದನ್ನ ನಾವು ಆಮದು ದೇಯಾಂಶ ಅಂತ ಕರಿತೀವಿ. ರೈಟ್. ಹೆಂಗ ನಿರ್ಬಂಧ ಹೇರ್ತೀವಿ ಅಂತ ಹೇಳಿದ್ರೆ ಅದರ ಒಂದು ನಿರ್ದಿಷ್ಟ ಮೌಲ್ಯದ ಮೇಲೆ ಅಥವಾ ನಿರ್ದಿಷ್ಟ ಒಂದು ಪ್ರಮಾಣದ ಮೇಲೆ ಪರಿಮಾಣಾತ್ಮಕವಾಗಿ ನಿರ್ಬಂಧಗಳನ್ನ ಹೇರೋದಕ್ಕೆ ನಾವೇನ್ ಹೇಳ್ತೀವಿ? ನಿರ್ಬಂಧಗಳು ಅಥವಾ ಆಮದು ನಿರ್ಬಂಧಗಳು ಅಂತ ಕರಿತೀವಿ. ಕೋಟಾಗಳು ಅಂತ ಕರಿತೀವಿ. ಇಷ್ಟೇ ಪ್ರಮಾಣದ ಆಮದು ಮಾಡ್ಕೋಬೇಕು. ಮ್ಯೂಟ್ ಮಾಡ್ರಿ. ಇಷ್ಟೇ ಪ್ರಮಾಣದ ಆಮದು ಅಥವಾ ಪ್ಲೀಸ್ ಮ್ಯೂಟ್ ಮಾಡ್ರಿ ಎಲ್ಲರೂ. ಎಸ್. ನಿರ್ದಿಷ್ಟ ಪ್ರಮಾಣದ ಒಂದು ಆಮದುಗಳನ್ನ ಮಾಡ್ಕೋಬೇಕು ಅಂತ ಕ್ರಮಗಳನ್ನ ತಂತೀವಿ. ಅಂದ್ರೇನು? ಫಿಕ್ಸಿಂಗ್ ದ ಕ್ವಾಂಟಿಟಿ ದಟ್ ವಿ ಆರ್ ಗೋಯಿಂಗ್ ಟು ಇಂಪೋರ್ಟ್ ಆರ್ ಫಿಕ್ಸಿಂಗ್ ದ ವಾಲ್ಯೂಮ್ ಆಫ್ ಅ ಕಮಾಡಿಟಿ ದಟ್ ವಿ ಆರ್ ಗೋಯಿಂಗ್ ಟು ಇಂಪೋರ್ಟ್, ದಟ್ ಈಸ್ ಕಾಲ್ಡ್ ಎಸ್ ಕೋಟಾ. ಅದನ್ನೇ ನಾವು ಕೋಟಾ ಅಥವಾ ದೇಯಾಂಶ ಅಂತ ಕರಿತೀವಿ. ಇನ್ನು ಮುಖ್ಯವಾಗಿ ಇವತ್ತು ನಾವು ಸುಂಕಗಳ ಬಗ್ಗೆ ನೋಡೋಣ. ಸುಂಕಗಳು ಯಾಕಂದ್ರೆ ಸುಂಕಗಳ ಅರ್ಥ ನೋಡೋಣ, ಅದ್ರ ವಿಧಗಳನ್ನ ನೋಡೋಣ, ಅದಾದ್ಮೇಲೆ ಅದ್ರ ಪರಿಣಾಮಗಳನ್ನ ನೋಡೋಣ ಇವತ್ತಿನ ಈ ಸೆಷನ್ ದಲ್ಲಿ. ಯಾಕಂದ್ರೆ ಎಲ್ಲಾನು ಐ ಥಿಂಕ್ ವಿ ಕ್ಯಾನ್ ಕಂಪ್ಲೀಟ್ ರೈಟ್ ನೌ. ಲೆಟ್ ಮೀ ಎಕ್ಸ್ಪ್ಲೈನ್ ಯು ಅಬೌಟ್ ದ ಮೀನಿಂಗ್, ಟೈಪ್ಸ್ ಅಂಡ್ ಎಫೆಕ್ಟ್ಸ್ ಆಫ್ ಟ್ಯಾರಿಫ್ಸ್. ಸುಂಕಗಳಂದ್ರೆ ಏನು? ಅ ಟ್ಯಾರಿಫ್ ಇಸ್ ಅ ಟ್ಯಾಕ್ಸ್ ಲೆವಿಡ್ ಆನ್ ಇಂಪೋರ್ಟ್ ಆಸ್ ವಿ ನೋ. ಅಂದ್ರೆ ಆಮದುಗಳು, ಸುಂಕಗಳು ಅಂತ ಹೇಳಿದ್ರೆ ಆಮದುಗಳ ಮೇಲೆ ವಿಧಿಸುವ ಒಂದು ರೀತಿಯಾದಂತ ತೆರಿಗೆಯನ್ನ ಸುಂಕ ಅಂತ ಕರಿತೀವಿ. ಸೊ ಆಮದು ಸರಕುಗಳು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವ ತೆರಿಗೆಗಳಿಗೆ ಸುಂಕಗಳೆಂದು ಕರೆಯುತ್ತೇವೆ. ರಕ್ಷಣಾ ನೀತಿಯ ದೃಷ್ಟಿಯಿಂದ ಆಮದು ಸುಂಕಗಳನ್ನು ವಿಧಿಸಲಾಗುತ್ತದೆ. ದೇಶೀಯ ಕೈಗಾರಿಕೆಗಳ ಒಂದು ರಕ್ಷಣೆಗಾಗಿ ಈ ಆಮದು ಸುಂಕಗಳನ್ನ ವಿಧಿಸಲಾಗುತ್ತೆ ಅಂತ. ಇನ್ನು ಸುಂಕಗಳನ್ನು ವಿಧಿಸುವುದನ್ನು ಆಮದು ಸರಕುಗಳ ಬೆಲೆಗಳು, ಸುಂಕಗಳನ್ನ ವಿಧಿಸಿದಾಗ ಏನಾಗುತ್ತೆ? ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಬೆಲೆಗಳು ಹೆಚ್ಚಾಗತ್ತೆ. ಅದರಿಂದಾಗಿ ಆಮದುಗಳ ಗಾತ್ರಗಳು ಕೂಡ ಕಡಿಮೆ ಆಗತ್ತಾ ಬರ್ತದೆ. ಉದಾಹರಣೆ ಹೇಳ್ತಾ ಇದ್ದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಈಗ ನಾವು ಬೇರೆ ದೇಶದಿಂದ ಅಥವಾ ಚೀನಾದಿಂದ ಒಂದು ಸರಕನ್ನ ಆಮದು ಮಾಡ್ಕೊಳ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಆ ಸರಕನ್ನ ಆಮದು ಮಾಡ್ಕೊಂಡಾಗ ಅದ್ರ ಮೇಲೆ ನಾವು ಸುಂಕ ಹಾಕ್ತಿವಿ. ಆ ಸುಂಕದ ಕಾರಣದಿಂದ ಅದ್ರ ಬೆಲೆ ಹೆಚ್ಚಾಗುತ್ತೆ. ಬೆಲೆಗಳು ಹೆಚ್ಚಾದಾಗ ಅವುಗಳಿಗೆ ಬೇಡಿಕೆ ಕಡಿಮೆ ಆಗತ್ತೆ. ರೈಟ್. ಸೊ ಸುಂಕ ವಿಧಿಸುವುದರಿಂದ ವಿದೇಶಿ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗತ್ತೆ ಅನ್ನೋದು ಒಂದು ವಾದ. ಇದರಿಂದ ನಮ್ಮ ದೇಶದ ಕೈಗಾರಿಕೆಗಳಿಗೆ ರಕ್ಷಣೆ ದೊರೆಯುತ್ತೆ ಅನ್ನೋದು ದೊರೆಯುತ್ತೆ ಅನ್ನೋದು ಒಂದು ವಾದ ಆಗಿದೆ. ರೈಟ್. ಸೊ ಆಮದು ಸರಕುಗಳನ್ನು ದೇಶದಲ್ಲಿಯೇ ಉತ್ಪಾದಿಸಕ್ಕೂ ಅವಕಾಶಗಳು ಹೆಚ್ಚಾಗತ್ತೆ. ಯಾಕಂದ್ರೆ ನಾವು ಸುಂಕವನ್ನ ವಿಧಿಸೋದ್ರಿಂದ ಆ ಸರಕುಗಳ ಬೆಲೆಗಳು ಹೆಚ್ಚಾಗತ್ತೆ. ಆದ್ರಿಂದ ಅದಕ್ಕೆ ಬೇಡಿಕೆ ಕೂಡ ಆಮದು ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಬರುತ್ತೆ. ಈ ಕಾರಣದಿಂದ ದೇಶೀಯ ಉತ್ಪಾದನೆ ಹೆಚ್ಚು ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ರೈಟ್. ಆದ್ದರಿಂದ ಸುಂಕಗಳು ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿ. ಸೊ ದೇಶೀಯ ಕೈಗಾರಿಕೆಯ ರಕ್ಷಣೆಯಲ್ಲಾಗ್ಲಿ, ದೇಶಕ್ಕೆ ಆದಾಯ ತಂದುಕೊಡೋ ದೃಷ್ಟಿಯಿಂದಾಗ್ಲಿ, ಅಥವಾ ಆರ್ಥಿಕವಾಗಿ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ ಶುಲ್ಕದಲ್ಲಿ ಸಮತೋಲನ ತರೋದಾಗ್ಲಿ, ಈ ಕಾರ್ಯಗಳನ್ನ ಸುಂಕಗಳಿಂದ ಈ ಕಾರ್ಯಗಳು ಸಾಧ್ಯ ಆಗತ್ತೆ ಸುಂಕಗಳಿಂದ. ಇನ್ನು ಸುಂಕಗಳಲ್ಲಿ ಮುಖ್ಯ ವಿಧಗಳು ಯಾವುದು ಅಂತ
ಮೊದಲನೇದು ಅಡ್ ವೆಲೋರಿಮ್ ಟ್ಯಾರಿಫ್ ಡ್ಯೂಟೀಸ್ ಅಂತ. ಅಡ್ ವೆಲೋರಿಮ್ ಇದೊಂಥರ ಟ್ಯಾಕ್ಸ್, ಹೌದಾ. ಇನ್ನು ಎರಡನೇದು ಸ್ಪೆಸಿಫಿಕ್ ನಿರ್ದಿಷ್ಟ, ಮೂರನೇದು ಕಾಂಪೌಂಡ್ ಡ್ಯೂಟೀಸ್, ನಾಲ್ಕನೇದು ಸ್ಲೈಡಿಂಗ್ ಸ್ಕೇಲ್ ಡ್ಯೂಟೀಸ್ ಅಂತ. ಸೊ ಈಗ ಅಡ್ ವೆಲೋರಿಮ್ ಟ್ಯಾಕ್ಸ್ ಅಂದ್ರೆ ಏನು? ಅಡ್ ವೆಲೋರಿಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ಸರಕನ್ನ ಆಮದು ಮಾಡ್ಕೊಳ್ತಾ ಇರ್ತೀವಿ, ಆ ಸರಕಿನ ಮೌಲ್ಯದ ಮೇಲೆ ನಾವು ತೆರಿಗೆಯನ್ನ ವಿಧಿಸಿದ್ರೆ, ನೋಡಿ 1 ಲಕ್ಷ ರೂಪಾಯಿ ನಾನು ಒಂದ್ ಸರಕನ್ನ ಆಮದು ಮಾಡ್ಕೊಳ್ತಾ ಇದ್ದೀನಿ, ಆ 1 ಲಕ್ಷದ ಸರಕಿನ ಮೇಲೆ ಆ ಹಣ, ಅದರ ಮೌಲ್ಯ ಏನಿದೆಯೋ 1 ಲಕ್ಷ, ಆ ಮೌಲ್ಯದ ಮೇಲೆ ನಾನು ತೆರಿಗೆಯನ್ನ ಅಥವಾ ಸರ್ಕಾರ ತೆರಿಗೆಯನ್ನ ವಿಧಿಸಿದ್ರೆ ಅದನ್ನ ಏನಂತ ಕರಿತೀವಿ? ಅಡ್ ವೆಲೋರಿಮ್ ಟ್ಯಾಕ್ಸ್. ಅಂದ್ರೆ ಟ್ಯಾಕ್ಸ್ ಇಂಪೋಸ್ ಆನ್ ದ ವ್ಯಾಲ್ಯೂ ಆಫ್ ದ ಕಮಾಡಿಟಿ, ಆ ಸರಕಿನ ಮೌಲ್ಯದ ಮೇಲೆ ತೆರಿಗೆಯನ್ನ ವಿಧಿಸಲ್ಪಡುತ್ತದೆ, ಅದನ್ನ ಅಡ್ ವೆಲೋರಿಮ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಯಾವ್ದೋ ಒಂದು ಸರಕನ್ನ ಆಮದು ಮಾಡ್ಕೊಳ್ತಾ ಇದ್ವಿ, ಫಾರ್ ಎಕ್ಸಾಂಪಲ್ ಒಂದು 2 ವೀಲರ್ ನ ಆಮದು ಮಾಡ್ಕೊಳ್ತಾ ಇದೀವಿ, ಆ 2 ವೀಲರ್ ನ ಬೆಲೆ ಏನಿದೆ 2 ಲಕ್ಷ ರೂಪಾಯಿ ಇದೆ. ಆ 2 ಲಕ್ಷ ರೂಪಾಯಿಗೆ ಸರ್ಕಾರ ಏನ್ ಮಾಡುತ್ತೆ? ಒಂದಿಷ್ಟು ಪ್ರಮಾಣದ ಶೇಕಡಾವಾರು ತೆರಿಗೆಯನ್ನ ಹಾಕುತ್ತೆ. ಉದಾಹರಣೆಗೆ 25% 50% ಅಂತ. ಸೊ ಆ 25% ಅಥವಾ 30% ಇರ್ಬೋದು, ಅಥವಾ 20% ಇರ್ಬೋದು. ಆ ಮೌಲ್ಯದ ಮೇಲೆ 2 ಲಕ್ಷದ ರೂಪಾಯಿದ ಮೌಲ್ಯಕ್ಕೆ 20% ಅಂತ ಹೇಳಿದ್ರೆ 40,000 ರೂಪಾಯಿ ತೆರಿಗೆ ಆಗುತ್ತೆ. ಸೊ ಅಡ್ ವೆಲೋರಿಮ್ ಅಂತ ಹೇಳಿದ್ರೆ ವಸ್ತುವಿನ ಮೌಲ್ಯದ ಮೇಲೆ ತೆರಿಗೆಯನ್ನ ವಿಧಿಸಿದ್ದೇ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅಡ್ ವೆಲೋರಿಮ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಎರಡನೇದು ಸ್ಪೆಸಿಫಿಕ್ ಡ್ಯೂಟೀಸ್ ಅಂತ ಹೇಳಿದ್ರೆ, ದೀಸ್ ಆರ್ ದ ಡ್ಯೂಟೀಸ್ ವಿಚ್ ಆರ್ ಲೆವಿಡ್ ಆಸ್ ಪರ್ ದ ಫಿಸಿಕಲ್ ಯೂನಿಟ್ ಆಫ್ ದ ಇಂಪೋರ್ಟೆಡ್ ಕಮೋಡಿಟಿ. ಅಂದ್ರೆ ಏನ್ ಆಮದು ಮಾಡ್ಕೊಂಡಿರ್ತೀವೋ ಆ ಸರಕಿನ ಭೌತಿಕ ಗಾತ್ರದ ಮೇಲೆ ಅಥವಾ ಮೆಜರ್ಮೆಂಟ್ ಮೇಲೆ ಹಾಕಿರ್ಬೋದು, ಅಥವಾ ಅದರ ತೂಕದ ಮೇಲೆ ಹಾಕಿರ್ಬೋದು, ಅಥವಾ ಏನು ಅದರ ಅಪಿಯರೆನ್ಸ್ ಏನಿರುತ್ತೋ, ಅಥವಾ ಗಾತ್ರ ದೊಡ್ಡದಿತ್ತು ಅಂದ್ರೆ ತೆರಿಗೆ ಹೆಚ್ಚಾಗ್ತೀವಿ, ಗಾತ್ರ ಕಡಿಮೆ ಇತ್ತು ಅಂದ್ರೆ ತೆರಿಗೆ ಕಡಿಮೆ ಆಗ್ತೀವಿ, ಅಥವಾ ಅದ್ರ ತೂಕ ಹೆಚ್ಚಿತ್ತು ಅಂದ್ರೆ ತೆರಿಗೆನ ಹೆಚ್ಚಾಕೋದು ಅಥವಾ ಕಡಿಮೆ ಮಾಡೋದು. ಈ ರೀತಿ ಸ್ಪೆಸಿಫಿಕ್ ಆಗಿ ಅದರ ಭೌತಿಕ ಲಕ್ಷಣಗಳನ್ನ ಆಧಾರವಾಗಿಟ್ಕೊಂಡು, ಯಾವುದೇ ಒಂದು ಸರಕನ್ನ ಆಮದು ಮಾಡ್ಕೊಂತಿರ್ತೀವಿ, ಅದರ ಭೌತಿಕ ಲಕ್ಷಣಗಳನ್ನ ಆಧಾರವಾಗಿಟ್ಕೊಂಡು ಏನ್ ಮಾಡೋದು? ತೆರಿಗೆಯನ್ನ ಅಥವಾ ಸುಂಕವನ್ನ ವಿಧಿಸೋದು. ರೈಟ್, ಇದನ್ನ ಸ್ಪೆಸಿಫಿಕ್ ಡ್ಯೂಟಿ, ನಿರ್ದಿಷ್ಟ ಸುಂಕ ಅಂತ ಕರಿತೀವಿ. ಇನ್ನು ಕಾಂಪೌಂಡ್ ಡ್ಯೂಟೀಸ್. ಕಾಂಪೌಂಡ್ ಡ್ಯೂಟೀಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಕಾಂಬಿನೇಷನ್ ಆಫ್ ಅಡ್ ವೆಲೋರಿಮ್ ಅಂಡ್ ಸ್ಪೆಸಿಫಿಕ್ ಡ್ಯೂಟೀಸ್. ಅಂದ್ರೆ ಅಡ್ ವೆಲೋರಿಮ್ ಟ್ಯಾಕ್ಸ್ ಏನಿದೆ, ಅಡ್ ವೆಲೋರಿಮ್ ಟ್ಯಾಕ್ಸ್ ಏನಿದೆ ಇದು ಮತ್ತು ಇದು, ಸೊ 1+2 ಇವೆರಡನ್ನು ಕೂಡಿಸಿ ಎರಡೂ ತೆರಿಗೆಗಳನ್ನ ವಿಧಿಸೋದಕ್ಕೆ ಏನಂತ ಹೇಳ್ತೀವಿ? ಕಾಂಪೌಂಡ್ ಡ್ಯೂಟೀಸ್ ಅಂತ ಹೇಳ್ತೀವಿ. ಈ ವಿಷಯದಲ್ಲಿ ಏನಾಗುತ್ತೆ? ಯೂನಿಟ್ಸ್ ಆಫ್ ಆನ್ ಇಂಪೋರ್ಟೆಡ್ ಕಮಾಡಿಟಿ ಆರ್ ಲೆವಿಡ್ ಅ ಪರ್ಸೆಂಟೇಜ್ ಅಡ್ ವೆಲೋರಿಮ್ ಡ್ಯೂಟಿ ಪ್ಲಸ್ ಅ ಸ್ಪೆಸಿಫಿಕ್ ಡ್ಯೂಟಿ ಆನ್ ಈಚ್ ಯೂನಿಟ್ ಆಫ್ ದ ಕಮಾಡಿಟಿ. ಅಂದ್ರೆ ಒಂದು ವಸ್ತುವಿನ ಮೌಲ್ಯದ ಮೇಲೂ ವಿಧಿಸ್ತೀವಿ, ಅದ್ರ ಜೊತೆಗೆ ಅದರ ಬಾಹ್ಯ ಅಂಶಗಳನ್ನ ಆಧರಿಸಿ ಕೂಡ ಸುಂಕಗಳನ್ನ, ತೆರಿಗೆಗಳನ್ನ ವಿಧಿಸ್ತೀವಿ. ಅದನ್ನ ನಾವು ಕಾಂಪೌಂಡ್ ಡ್ಯೂಟೀಸ್ ಅಂತ ಕರಿತೀವಿ. ಇನ್ನು sometimes government levy import duties which vary with the prices of the commodity imported. Such duties are known as sliding scale duties, which may be either ad valorem or specific. ಅಂದ್ರೆ ಒಂದು ನಿರ್ದಿಷ್ಟ ಅಂಶದ ಆಧಾರದ ಮೇಲೆ ಏನ್ ಮಾಡ್ತೀವಿ? ಸುಂಕಗಳನ್ನ ವಿಧಿಸ್ತೀವಿ. ಸ್ಲೈಡಿಂಗ್ ಸ್ಕೇಲ್ ಡ್ಯೂಟೀಸ್ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದ ಆಮದುಗಳನ್ನ ಮಾಡ್ಕೊಳ್ತಿರ್ತೀವಿ ಅನ್ನೋ ಆಧಾರದ ಮೇಲೆ ಅವುಗಳ ಬೆಲೆಗಳ ವ್ಯತ್ಯಾಸ ಆಗ್ತಾ ಇರುತ್ತೆ. ಉದಾಹರಣೆಗೆ ನಾನೇನ್ ಹೇಳ್ತೀನಿ, ಈಗ ನೋಡಿ 50,000 ರೂಪಾಯಿವರೆಗೂ ನಾನು ಸರಕನ್ನ ತಗೊಂಡಾಗ ಅದರ ಮೇಲೆ ನಾನು 10% ತೆರಿಗೆಯನ್ನ ವಿಧಿಸ್ತೀನಿ. 50,000ರಿಂದ 1 ಲಕ್ಷದವರೆಗೂ ತಗೊಂಡಾಗ 20% ವಿಧಿಸ್ತೀನಿ. ಅಂದ್ರೆ ಏನು? ಆಸ್ ಪ್ರೈಸಸ್ ಅಥವಾ ಆಸ್ ದ ವ್ಯಾಲ್ಯೂ ಚೇಂಜಸ್, ವ್ಯಾಲ್ಯೂ ಮತ್ತು ವಾಲ್ಯೂಮ್ ಹೆಂಗ್ ಬದಲಾಗ್ತಾ ಬರುತ್ತೋ ಆ ರೀತಿ ತೆರಿಗೆಯ ಪ್ರಮಾಣಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಫೋರ್ತ್ ಒನ್. ಇನ್ನು ತೆರಿಗೆಯ ಪರಿಣಾಮಗಳೇನು? ತೆರಿಗೆಯ ಪರಿಣಾಮಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಬೇಕಾಗತ್ತೆ. ಬಟ್ ಇನ್ ಫ್ಯಾಕ್ಟ್ ಐ ವಿಲ್ ಟ್ರೈ ಟು ಥಿಯೋರಿಟಿಕಲಿ ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್. ಹಿಂಡ್ಲ್ಬರ್ಗರ್ ಅವರು 8 ರೀತಿಯಾದಂತಹ ಸುಂಕದ ಪರಿಣಾಮಗಳನ್ನ ವಿವರಿಸಿದ್ದಾರೆ. ಲೆಟ್ ಮಿ ಟ್ರೈ ಟು ಎಕ್ಸ್ಪ್ಲೇನ್ ಒನ್ ಬೈ ಒನ್. 8 ಪ್ರಕಾರದ ಇವು ಯಾವ್ದು ಪರಿಣಾಮಗಳು, ಯಾವುದು ಇಫೆಕ್ಟ್ಸ್ ಯಾವುದು ಅಂತ ಹೇಳಿದ್ರೆ, ಮೊದಲನೇದು ರಕ್ಷಣಾತ್ಮಕ ಪರಿಣಾಮ. ಸುಂಕಗಳನ್ನ ವಿಧಿಸೋ ಉದ್ದೇಶ ಏನು? ರಕ್ಷಣೆ ಕೊಡೋದು. ಯಾವುದಕ್ಕೆ? ದೇಶೀಯ ಕೈಗಾರಿಕೆಗಳಿಗೆ. ಆದ ಕಾರಣದಿಂದ ರಕ್ಷಣಾತ್ಮಕ ಪರಿಣಾಮ ಮೊದಲನೇದು. ಎರಡನೇದು ಅನುಭೋಗದ ಮೇಲೆ ಪರಿಣಾಮ ಬೀರುತ್ತೆ, ಅನುಭೋಗದ ಪರಿಣಾಮ. ಮೂರನೇದು ರಾಜ್ಯಾದಾಯದ ಪರಿಣಾಮ.
ನಾಲ್ಕನೇದು ಮರು ಹಂಚಿಕೆಯ ಪರಿಣಾಮ, ಐದನೇದು ಟರ್ಮ್ಸ್ ಆಫ್ ಟ್ರೇಡ್ ಇಫೆಕ್ಟ್, ವ್ಯಾಪಾರದ ಷರತ್ತುಗಳ ಪರಿಣಾಮ, ಕಾಂಪಿಟೇಟಿವ್ ಇಫೆಕ್ಟ್ ಸ್ಪರ್ಧಾತ್ಮಕ ಪರಿಣಾಮ, ಏಳನೇದು ಇನ್ಕಮ್ ಇಫೆಕ್ಟ್, ಎಂಟನೇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಫೆಕ್ಟ್. ಈಗ ಒಂದೊಂದಾಗಿ ಇಫೆಕ್ಟ್ಸ್ ಅನ್ನ ನೋಡ್ತಾ ಬರೋಣ. ಪ್ರೊಟೆಕ್ಟಿವ್ ಇಫೆಕ್ಟ್ ಅಂತ ಹೇಳಿದ್ರೆ ರಕ್ಷಣಾತ್ಮಕ ಪರಿಣಾಮ. ಲೆಟ್ ಇವು ನಾಲ್ಕು ನಾನು ಯಾವುದು ರಕ್ಷಣಾತ್ಮಕ ಪರಿಣಾಮ, ಅನುಭೋಗದ ಪರಿಣಾಮ, ಆದಾಯದ ಪರಿಣಾಮ ಮತ್ತು ಮರು ಹಂಚಿಕೆ ಪರಿಣಾಮ ನಾಲ್ಕು ಈ ಒಂದು ರೇಖಾಚಿತ್ರದಲ್ಲಿ ನೋಡೋಣ. ಸಿ ರಕ್ಷಣೆಯ ಪರಿಣಾಮ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ OI ಅಕ್ಷದಲ್ಲಿ ಅಂದ್ರೆ ಈ ವರ್ಟಿಕಲ್ ಲೈನ್ ಏನಿದೆ ಇದು OI ಅಕ್ಷ, ಇಲ್ಲಿ ನಾವು ಬೆಲೆಯನ್ನ ಅಳತೆ ಮಾಡ್ತಾ ಇದೀವಿ. OX ಅಕ್ಷದಲ್ಲಿ ನಾವು ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ನ ಅಳತೆ ಮಾಡ್ತಾ ಇದೀವಿ, ಎಷ್ಟು ಪ್ರಮಾಣ ಆಮದು ಮಾಡ್ಕೊಂಡಿವಿ, ಎಷ್ಟು ಪ್ರಮಾಣ ರಫ್ತು ಮಾಡ್ಕೊಂಡಿವಿ ಅಂತ. ಈಗ ಸಿ ಭಾರತದ ಒಂದು ಇಂಪೋರ್ಟ್ಸ್, ಇಂಡಿಯಾದ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗ. ಇದು ಭಾರತದಲ್ಲಿ ವಿದೇಶಿ ಸರಕುಗಳಿಗೆ ಇರುವ ಬೇಡಿಕೆ, ರೈಟ್? ಇದು ವಿದೇಶಿ ಸರಕಿಗೆ ಅಥವಾ ನಾವು ವಿದೇಶಿ ಸರಕಿನ ಪೂರೈಕೆ, ವಿದೇಶದಿಂದ ಆಗ್ತಕ್ಕಂಥ ಸರಕಿನ ಪೂರೈಕೆ, ರೈಟ್? ಈ ಒಂದು ನಿರ್ದಿಷ್ಟ ಸಮಯದಲ್ಲಿ ಏನಾಗ್ತಾ ಇದೆ, ಅರ್ಥವ್ಯವಸ್ಥೆಯಲ್ಲಿ ಏನಿದೆ, OP ಇಲ್ಲಿಂದ OP1 ಬೆಲೆ ಎಷ್ಟು? ಉದಾಹರಣೆ X ಸರಕಿದೆ, ಇಲ್ಲಿ X ಸರಕಿನ ನಾವು ಉತ್ಪಾದನೆ ಮಾಡ್ತಾ ಇದೀವಿ X ಸರಕನ್ನ, ಮತ್ತು X ಸರಕನ್ನ ಆಮದು ಕೂಡ ಮಾಡ್ಕೊಳ್ತಾ ಇದೀವಿ. ಇದು S ರೇಖೆ ಏನಿದೆ, ಇದು S ರೇಖೆ ಏನಿದೆ, ಈ ರೇಖೆಯನ್ನು ತೋರಿಸ್ತಾ ಇದೆ, ಪೂರೈಕೆಯನ್ನು ತೋರಿಸ್ತಾ ಇದೆ, D ರೇಖೆಯು ಬೇಡಿಕೆಯನ್ನು ತೋರಿಸ್ತಾ ಇದೆ. ಈಗ ಬಿಫೋರ್ ಟ್ಯಾರಿಫ್ ಸುಂಕಗಳನ್ನ ವಿಧಿಸೋದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ OP1 ಬೆಲೆಗೆ ನಾವು ಸರಕನ್ನ ಆಮದು ಮಾಡ್ಕೊಳ್ತಾ ಇದ್ವಿ, ರೈಟ್? ಸರಕನ್ನ ತಗೊಳ್ತಾ ಇದೀವಿ. ಆಗ ಸರಕಿನ ಪೂರೈಕೆ ಎಷ್ಟಿತ್ತು ಅಂತ ಹೇಳಿದ್ರೆ ಅನ್ಲಿಮಿಟ್ ಆಗಿತ್ತು, ಅಂದ್ರೆ ಅನ್ಲಿಮಿಟೆಡ್, ಇನ್ಫಿನಿಟ್ ಆಗಿತ್ತು, ಹೌದಾ? OP ಬೆಲೆಗೆ ಇಷ್ಟೆಲ್ಲ ಸರಕುಗಳ ಲಭ್ಯ ಆಗ್ತಾ ಇತ್ತು. ಈಗ ಏನಾಗ್ಬಿಡ್ತು, ಇದ್ರೊಳಗ OP ಬೆಲೆಗೆ ಇಷ್ಟೆಲ್ಲ ಸರಕುಗಳ ಲಭ್ಯತೆ ಇತ್ತು. ಈ ಇದ್ರೊಳಗೆ ಏನಾಗಿತ್ತು ಅಂತ ಹೇಳಿದ್ರೆ OQ1 ಪ್ರಮಾಣದಷ್ಟು ದೇಶದಲ್ಲಿಯೇ ಉತ್ಪಾದನೆ ಮಾಡ್ತಾ ಇತ್ತು. ಸೊ ಈ ಭಾಗ ಏನಿದೆ ಇದು ದೇಶದಲ್ಲಿಯೇ ಉತ್ಪಾದನೆ ಮಾಡೋದನ್ನ ತೋರಿಸ್ತಾ ಇದೆ. ನಮ್ಮ ದೇಶದೊಳಗೆ ಉತ್ಪಾದನೆ OQ1 ದಷ್ಟು ಆಗ್ತಾ ಇತ್ತು. Q1 Q4 ಪ್ರಮಾಣದಷ್ಟು ನಾವೇನ್ ಮಾಡ್ಕೊಳ್ತಾ ಇದೀವಿ, ಆಮದು ಮಾಡ್ಕೊಳ್ತಾ ಇದ್ವಿ, ರೈಟ್? Q1 Q4 ದಷ್ಟು ಪ್ರಮಾಣ ಆಮದು ಮಾಡ್ಕೊಳ್ತಾ ಇದ್ವಿ. ಈಗ ಸುಂಕ ವಿಧಿಸಿರೋ ಕಾರಣದಿಂದ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಬೆಲೆಗಳು ಹೆಚ್ಚಾಯ್ತು. OP1 ಇಂದ OP ಇಷ್ಟು ಪ್ರಮಾಣದ ಸುಂಕಗಳನ್ನ ವಿಧಿಸಿದ್ರಿಂದ ಬೆಲೆ ಹೆಚ್ಚಾಯ್ತು. ಈ ಬೆಲೆ ಹೆಚ್ಚಾದ ಕಾರಣದಿಂದ ಆ ಆಮದು ಮಾಡ್ಕೊಳ್ತಕ್ಕಂಥ X ಸರಕೇನಿದೆ ಅದಕ್ಕೆ ಬೇಡಿಕೆ ಏನಾಯ್ತು ನೋಡ್ರಿ, ಇಲ್ಲಿ ಕಡಿಮೆ ಆಯ್ತು. ಮೊದ್ಲೇನಿತ್ತು Q4 ಪ್ರಮಾಣದಷ್ಟು ಬೇಡಿಕೆ ಇತ್ತು, ಈಗ ಸುಂಕಗಳನ್ನ ವಿಧಿಸಿದ ಪರಿಣಾಮವಾಗಿ ಬೇಡಿಕೆ ಕಡಿಮೆ ಆಗ್ಬಿಡ್ತು. ಹಾಗಾದ್ರೆ ಬೆಲೆಗಳ ಹೆಚ್ಚಾಯ್ತು, ರೈಟ್? ಬೇಡಿಕೆ ಕಡಿಮೆ ಆಯ್ತು. ಈಗ ಒಟ್ಟು ಬೇಡಿಕೆ ಎಷ್ಟಾಯ್ತು ಮಾರುಕಟ್ಟೆಯಲ್ಲಿ? OQ3 ಪ್ರಮಾಣದಷ್ಟು ಒಟ್ಟು ಬೇಡಿಕೆ ಆಯ್ತು. ಸೊ ಒಟ್ಟು ಬೇಡಿಕೆ OQ3 ಪ್ರಮಾಣದಷ್ಟು ಆಯ್ತು. ಜಸ್ಟ್ ಸೆಕೆಂಡ್. ಒಟ್ಟು ಬೇಡಿಕೆ OQ3 ಪ್ರಮಾಣದಷ್ಟು ಆಯ್ತು. ಯಾಕ? ಸುಂಕ ವಿಧಿಸಿದ್ರಿಂದ. ಎಷ್ಟು? P1 ದಿಂದ P2 ಬೆಲೆಗಳು ಹೆಚ್ಚಾಯ್ತು, ಆ ಕಾರಣದಿಂದ ಬೇಡಿಕೆ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು? OQ4 ಇಂದ OQ3ಗೆ ಬಂತು. ಸೊ ಮೊದಲೇನ್ ಮಾಡ್ಕೊಳ್ತಿದ್ವಿ, Q1 Q4 ಪ್ರಮಾಣದಷ್ಟು ಆಮದುಗಳನ್ನ ಮಾಡ್ಕೊತಿದ್ವಿ. ಇಲ್ಲಿ Q1 ಇಲ್ಲಿಂದ ಹಿಡ್ಕೊಂಡು ಇಷ್ಟು ಪ್ರಮಾಣದಷ್ಟು ಆಮದುಗಳನ್ನ ಮಾಡ್ಕೊತಿದ್ವಿ. ಈಗೇನಾಯ್ತು, ಬೆಲೆ ಹೆಚ್ಚಾದ ಕಾರಣದಿಂದ ಆಮದುಗಳು ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು? ಈಗ ಬೆಲೆ ಹೆಚ್ಚಾದ ಕಾರಣದಿಂದ ದೇಶೀಯ ಉತ್ಪಾದನೆ ಹೆಚ್ಚಾಗಿದೆ, ರೈಟ್? ದೇಶೀಯ ಉತ್ಪಾದನೆ ಹೆಚ್ಚಾಯ್ತು. ಇಲ್ಲಿ ನೋಡಿ, ದಿಸ್ ಪಾಯಿಂಟ್ ಶೋಸ್ Q2. ಈಗ ಬೆಲೆ ಹೆಚ್ಚಾದ ಕಾರಣದಿಂದ ದೇಶದಲ್ಲಿ ಇರ್ತಕ್ಕಂಥ ಉದ್ಯಮಗಳು ಉತ್ಪಾದನೆಯನ್ನ ಹೆಚ್ಚಿವೆ, ಯಾಕಂದ್ರೆ ಅವ್ರಿಗೆ ಲಾಭ ಹೆಚ್ಚು ಬರತೈತಿ ಅಂತ, ಹೌದಾ? OQ2 ಪ್ರಮಾಣದಷ್ಟು ಭಾರತದಲ್ಲಿಯೇ ಉತ್ಪಾದನೆ ನಡೀತಾ ಇದೆ. ಈಗ ಆಮದು ಎಷ್ಟು ಮಾಡ್ಕೊಳ್ತಾ ಇದೀವಿ? ಒಟ್ಟು ಬೇಡಿಕೆ OQ ಇದೆ, OQ2 ದಷ್ಟು ನಮ್ಮ ದೇಶದಲ್ಲಿಯೇ ಉತ್ಪಾದನೆ ಮಾಡ್ತಾ ಇದೀವಿ, ದೇಶೀಯ ಉತ್ಪಾದಕರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ Q2 Q3 ಪ್ರಮಾಣದಷ್ಟು ಮಾತ್ರ ನಾವೇನ್ ಮಾಡ್ಕೊಳ್ತಾ ಇದೀವಿ, ಇಷ್ಟು ಪ್ರಮಾಣದ್ದು ಆಮದು ಮಾಡ್ಕೊಳ್ತಾ ಇದೀವಿ. ಸೊ ಇಲ್ಲಿ ಆಮದುಗಳು ಏನಾಗ್ಬಿಡ್ತು, ಕಡಿಮೆ ಆಯ್ತು, ರೈಟ್? ಮೊದಲು Q1 Q4 ಪ್ರಮಾಣದಷ್ಟು ಆಮದು ಮಾಡ್ಕೊಳ್ತಾ ಇದ್ವಿ, ಸುಂಕ ವಿಧಿಸಿದ ಪರಿಣಾಮವಾಗಿ Q2 Q3 ಪ್ರಮಾಣದಷ್ಟು ಮಾತ್ರ ಆಮದು ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ದೇಶೀಯ ಉತ್ಪಾದಕರು ಉತ್ಪಾದನೆಯನ್ನ ಹೆಚ್ಚಿದ್ದಾರೆ. ಮೊದಲು OQ1 ಪ್ರಮಾಣದಷ್ಟು ಉತ್ಪಾದನೆ ಮಾಡ್ತಾ ಇದ್ರು, ಈಗ OQ2 ಪ್ರಮಾಣದಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ, ರೈಟ್? ಸೊ ಇಲ್ಲಿ ಎರಡು ನೋಡ್ಬೋದು ನಾವು.
ಒಂದು, ಸುಂಕಗಳನ್ನ ವಿಧಿಸಿದ್ರಿಂದ ದೇಶೀಯ ಉತ್ಪಾದನೆ ಹೆಚ್ಚಾಯಿತು, ದೇಶದ ಕೈಗಾರಿಕೆಗಳಿಗೆ ಸಂರಕ್ಷಣೆ ಸಿಕ್ತು. ಎಷ್ಟು ಹೆಚ್ಚಾಯ್ತು? ದಿಸ್ ಪಾರ್ಟ್ ಶೋಸ್ ದ ಚೇಂಜ್. ಇದು ಚೇಂಜ್ ಅನ್ನ ತೋರಿಸ್ತಾ ಇದೆ. ಇಷ್ಟು ಹೆಚ್ಚಾಯ್ತು, ಇದರ ಕಾರಣದಿಂದ ದೇಶೀಯ ಕೈಗಾರಿಕೆಗಳಿಗೆ ಸಂರಕ್ಷಣೆ ಸಿಕ್ತು. ಒಂದು ಫಸ್ಟ್ ವಾದ ನೋಡಿದ್ವಿ, ಯಾವುದು? ಪ್ರೊಟೆಕ್ಟಿವ್ ಇಫೆಕ್ಟ್. ಇನ್ನು ಕನ್ಸಂಪ್ಷನ್ ಇಫೆಕ್ಟ್, ಬೆಲೆಗಳು ಹೆಚ್ಚಾದ ಕಾರಣದಿಂದ OP-ದಿಂದ OP1ಗೆ ಸುಂಕ ವಿಧಿಸಿದ್ವಿ, ಬೆಲೆಗಳು ಹೆಚ್ಚಾಯಿತು. ಬೆಲೆಗಳು ಹೆಚ್ಚಾದ ಕಾರಣದಿಂದ ಉತ್ಪಾದನೆ ಕಡಿಮೆ ಆಯಿತು. ಇನ್ನು ಉತ್ಪಾದನೆ ಅಥವಾ ಬೇಡಿಕೆ ಏನಾಯ್ತು? ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು? Q4 ದಷ್ಟು ಮೊದಲು ಬೇಡಿಕೆ ಇತ್ತು, ಬೇಡಿಕೆ ಈಗ ಕಡಿಮೆ ಆಯ್ತು. ಎಷ್ಟ? Q3 ಬಂತು. ಸೊ Q4 Q3 ಪ್ರಮಾಣದಷ್ಟು ಬೇಡಿಕೆ ಕಡಿಮೆ ಆಯ್ತು. ಈ ಬೇಡಿಕೆ ಕಡಿಮೆ ಆಗೋದಕ್ಕೆ ಕಾರಣ ಏನು? ಸುಂಕಗಳು. ಸೊ ಅನುಭೋಗದ ಪರಿಣಾಮ ಏನು? ಬೇಡಿಕೆ ಕಡಿಮೆ ಆಗಿದ್ದು ಅನುಭೋಗ ಕಡಿಮೆ ಮಾಡ್ತಾ ಇರುವುದು. ರೈಟ್. ಇನ್ನು ಮೂರನೇದು ರೆವಿನ್ಯೂ ಇಫೆಕ್ಟ್. ಹಾಗಾದ್ರೆ ಸುಂಕ ವಿಧಿಸೋದ್ರಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಎಷ್ಟು ಆದಾಯ ಬರ್ತಾ ಇದೆ? ಈ ಭಾಗ ಮೂರನೇ ಭಾಗ ಏನಿದೆ ಇದು ಆದಾಯವನ್ನ ತೋರಿಸುತ್ತೆ. ಎಷ್ಟು ಆದಾಯ ಬರ್ತಾ ಇದೆ? ಸೊ ಥರ್ಡ್ ಪಾರ್ಟ್ ಏನಿದೆ, ದಿಸ್ ಪಾರ್ಟ್ 3 ಅಂತ ಏನ್ ಬರ್ತಿದೆ, ಈ ಭಾಗ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬರ್ತಕ್ಕಂತ ಆದಾಯ. ಸೊ ನಾವು ಇಷ್ಟು ಆಮದುಗಳನ್ನ ಮಾಡ್ಕೊಳ್ತಾ ಇದೀವಿ. ಸೊ ನಾವು Q2 Q3 ಪ್ರಮಾಣದಷ್ಟು ಆಮದುಗಳನ್ನ ಮಾಡ್ಕೊಳ್ತಾ ಇದೀವಿ, ಸುಂಕ ವಿಧಿಸ್ತಾ ಇದ್ದೀವಿ. ಎಷ್ಟು? P-ದಿಂದ P2, P-ದಿಂದ P2. ಇಲ್ಲಿ ನೋಡಿ, ಸುಂಕವನ್ನ ವಿಧಿಸ್ತಾ ಇದ್ದೀವಿ P-ದಿಂದ P2. ಇಷ್ಟು ಪ್ರಮಾಣದಷ್ಟು ಆಮದುಗಳು Q2 ಇಂಟು P1 ಇಂಟು P2 ನೋಡ್ರಿ. ರೈಟ್. ಇದಿಷ್ಟು ಪ್ರಮಾಣದ ಏನಿದೆ, ಮೂರನೇ ಒಂದು ಬಾಕ್ಸ್ ಏನ್ ತೋರಿಸ್ತಾ ಇದೆ, ಇಷ್ಟು ಸುಂಕಗಳು ಸಿಗ್ತಾ ಇದೆ. ಇದು ಸರ್ಕಾರಕ್ಕೆ ಆದಾಯದ ರೂಪದಲ್ಲಿ, ರೆವಿನ್ಯೂ ರೂಪದಲ್ಲಿ ಹೋಗ್ತಾ ಇದೆ. ರೈಟ್. ಯಾವ್ದು ನೋಡಿದ್ವಿ ಈಗ? ಮೊದಲನೇದು ರಕ್ಷಣಾತ್ಮಕ ಪರಿಣಾಮ, ಇದರಿಂದ ದೇಶದ ಕೈಗಾರಿಕೆಗಳ ಉತ್ಪಾದನೆ ಹೆಚ್ಚಾಗತ್ತೆ, ಅವುಗಳಿಗೆ ರಕ್ಷಣೆ ದೊರೆಯುತ್ತೆ. ಎರಡನೇದು ಅನುಭೋಗದ ಪರಿಣಾಮ, ಅನುಭೋಗಿಗಳು ಕಡಿಮೆ ಬೇಡಿಕೆಯನ್ನ ಇಡ್ತಾರೆ ಸರಕುಗಳಿಗೆ, ಬೆಲೆಗಳು ಹೆಚ್ಚಾದ ಕಾರಣದಿಂದ. ಮೂರನೇದು ರೆವಿನ್ಯೂ ಇಫೆಕ್ಟ್. ರೆವಿನ್ಯೂ ಇಫೆಕ್ಟ್ ಅಂತ ಹೇಳಿದಾಗ ರಾಜ್ಯದ ಆದಾಯದ ಮೇಲಿನ ಪರಿಣಾಮ, ಅಂದ್ರೆ ರಾಜ್ಯದ ಆದಾಯ ಹೇಗೆ ಹೆಚ್ಚಾಗತ್ತೆ ಅಂತ, ಅಥವಾ ಸರ್ಕಾರಕ್ಕೆ ಆದಾಯಗಳು ಹೇಗೆ ಬರುತ್ತೆ ಅಂತ. ಇನ್ನು ನಾಲ್ಕನೇದು ರೀಡಿಸ್ಟ್ರಿಬ್ಯೂಟಿವ್ ಇಫೆಕ್ಟ್. ರೀಡಿಸ್ಟ್ರಿಬ್ಯೂಟಿವ್ ಇಫೆಕ್ಟ್ ಅಂತ ಹೇಳಿದ್ರೆ ಮರು ಹಂಚಿಕೆ ಪರಿಣಾಮ. ಈಗ ಆದಾಯದ ಮರು ಹಂಚಿಕೆಯನ್ನ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಏನು ಉತ್ಪಾದನೆ ಮೊದಲು ಕಡಿಮೆ ಇತ್ತು, ಆದಾಯ ಹೊರಗಡೆ ಹೋಗ್ತಾ ಇತ್ತು ಬೇರೆ ದೇಶಕ್ಕೆ. ಈಗ ಆ ಆದಾಯದಿಂದ ಏನಾಯ್ತು? ಉತ್ಪಾದಕರಿಗೆ ಹೆಚ್ಚಿನ ಆದಾಯಗಳು ಬರ್ತಾ ಇದೆ. ಈ ಒಂದೇ ಭಾಗ ಇದೆ ರೀಡಿಸ್ಟ್ರಿಬ್ಯೂಟಿವ್ ಇಫೆಕ್ಟ್. ಇದು ಮರು ವಿತರಣೆ ಅಥವಾ ಮರು ಹಂಚಿಕೆಯ ಒಂದು ಪರಿಣಾಮವನ್ನ ತೋರಿಸ್ತಾ ಇದೆ. ಈಗ ನಮ್ಮ ಉತ್ಪಾದಕರ ಆದಾಯ ಹೆಚ್ಚಾಗ್ತಾ ಇದೆ. ರೈಟ್. ಅಂದ್ರೆ ದೇಶೀಯ ಉತ್ಪಾದಕರ ಆದಾಯ ಹೆಚ್ಚಾಗ್ತಾ ಇದೆ. ಯಾವ ಕಾರಣದಿಂದ? ಸುಂಕಗಳ ವಿಧಿಸುವ ಕಾರಣದಿಂದಾಗಿ. ಇನ್ನು ಐದನೇ ಪರಿಣಾಮ ಏನು ಅಂತ ಹೇಳಿದ್ರೆ ಟರ್ಮ್ಸ್ ಆಫ್ ಟ್ರೇಡ್ ಇಫೆಕ್ಟ್ ಅಂತ ಹೇಳ್ತೀವಿ. ಟರ್ಮ್ಸ್ ಆಫ್ ಟ್ರೇಡ್ ಇಫೆಕ್ಟ್ ಅಂತ ಹೇಳಿದ್ರೆ ವಾಟ್ ಈಸ್ ಟರ್ಮ್ಸ್ ಆಫ್ ಟ್ರೇಡ್? ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳಿದ್ರೆ ದ ರೇಟ್ ಅಟ್ ವಿಚ್ ಗೂಡ್ಸ್ ಆಫ್ ಒನ್ ಕಂಟ್ರಿ ಇಸ್ ಎಕ್ಸ್ಚೇಂಜ್ ಫಾರ್ ದ ಗೂಡ್ಸ್ ಆಫ್ ಅದರ್ ಕಂಟ್ರಿ. ಬೇರೆ ದೇಶದ ಸರಕುಗಳ ಎದುರಿಗೆ ವ್ಯಾಪಾರದ ಕರಾರುಗಳು, ನಾವು ಸುಂಕಗಳನ್ನ ವಿಧಿಸೋದ್ರಿಂದ ನಮ್ಮ ದೇಶದಲ್ಲಿ ವಿದೇಶಿ ಸರಕುಗಳೇನಾಗತ್ತೆ? ಕಾಸ್ಟ್ಲಿ ಆಗತ್ತೆ. ಈಗ ನಾನು ಹೇಳಿದೆ, ಮೊಬೈಲ್ನ ಮೊಬೈಲ್ನ ಆಮದು ಮಾಡ್ಕೊಳ್ತಾ ಇದೀವಿ. 10,000 ರೂಪಾಯಿ ಮೊಬೈಲ್ ಮೇಲೆ 5,000 ರೂಪಾಯಿ ತೆರಿಗೆಯನ್ನು ಹಾಕ್ತಾ ಇದೀವಿ. ಆ ಕಾರಣದಿಂದ ವಾಟ್ ವಿ ಸೇ ದ ಪ್ರೈಸ್ ಆಫ್ ಮೊಬೈಲ್ ಗೋಸ್ ಅಪ್. ಮೊಬೈಲ್ ನ ಬೆಲೆ ಹೆಚ್ಚಾಗತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಅದಕ್ಕೆ ಬೇಡಿಕೆ ಏನಾಯ್ತು? ಕಡಿಮೆ ಆಯ್ತು. ರೈಟ್. ನಮ್ಮ ದೇಶದಲ್ಲಿ ಅದ್ರ ಬೇಡಿಕೆ ಕಡಿಮೆ ಆಯ್ತು. ಇದರಿಂದ ಬೇಡಿಕೆ ಕಡಿಮೆ ಆಗಿದ್ರಿಂದ ನಾವು ಕಡಿಮೆ ಕೊಡ್ಕೋತೀವಿ, ಅಂದ್ರೆ ಆಮದುಗಳನ್ನ ಕಡಿಮೆ ಮಾಡ್ಕೊಳ್ತೀವಿ. ಇದರಿಂದ ವ್ಯಾಪಾರದ ಕರಾರುಗಳು ಸುಧಾರಣೆ ಆಗತ್ತೆ ಅನ್ನೋದು ರೈಟ್. ಸೊ ಆಮದುಗಳು ಕಡಿಮೆ ಮಾಡ್ಕೊಂಡಾಗ ಆಟೋಮೆಟಿಕಲಿ ವ್ಯಾಪಾರದ ಕರಾರುಗಳು, ನಮ್ಮ ದೇಶದಲ್ಲಿ ವಿದೇಶಿ ಸರಕುಗಳಿಗೆ ಬೇಡಿಕೆ ಕಡಿಮೆ ಆದಾಗ ವ್ಯಾಪಾರದ ಕರಾರುಗಳು ಏನಾಗುತ್ತೆ? ಇಟ್ ಟರ್ನ್ಸ್ ಇಂಟು ಫೇವರೇಬಲ್, ಅನುಕೂಲಕರ ಆಗುತ್ತೆ. ಇನ್ನು ಕಾಂಪಿಟೇಟಿವ್ ಇಫೆಕ್ಟ್, ಸ್ಪರ್ಧಾತ್ಮಕ ಪರಿಣಾಮ. ಕಾಂಪಿಟೇಟಿವ್ ಇಫೆಕ್ಟ್ ಅಂತ ಹೇಳಿದಾಗ ಸಿ ಆಸ್ ದ ನಮ್ಮ ದೇಶೀಯ ಕೈಗಾರಿಕೆಗಳನ್ನ ಸಂರಕ್ಷಣೆ ಮಾಡೋದ್ರ ಮೂಲಕ, ವಿದೇಶಿ ಪೈಪೋಟಿಯನ್ನ ಕೂಡ ಕಡಿಮೆ ಮಾಡೋದ್ರ ಮೂಲಕ ಈ ಸುಂಕಗಳೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶೀಯ ಕೈಗಾರಿಕೆಗಳಿಗೆ ಅಥವಾ ಒಂದು ದೇಶದ ಕೈಗಾರಿಕೆಗಳಿಗೆ ಹೆಚ್ಚಿನ ಸಾಮರ್ಥ್ಯವನ್ನ ಅಥವಾ ಕೆಪಾಬಿಲಿಟೀಸ್ ಅನ್ನ ಡೆವಲಪ್ ಮಾಡುತ್ತೆ. ಆ ಕಾರಣದಿಂದಾಗಿ ಸ್ಪರ್ಧಾತ್ಮಕ ಒಂದು ನೇಚರ್ ಅವರಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ.
ಕಿಂಡ್ಲ್ಬರ್ಗರ್ ಹೇಳ್ತಾರೆ, ಅಕಾರ್ಡಿಂಗ್ ಟು ಕಿಂಡ್ಲ್ಬರ್ಗರ್ opines that the competitive effect of a tariff is really an anti-competitive effect. Competition is stimulated by tariff removal ಅಂತ ಹೇಳ್ತಾರೆ. ಕಾಂಪಿಟಿಷನ್ ಹೆಚ್ಚಾಗೋದು ಸುಂಕಗಳನ್ನ ತೆಗೆದ್ರೆ, ಆದ್ರೆ ವಾಸ್ತವವಾಗಿ ಇಲ್ಲಿ ಸುಂಕಗಳನ್ನ ವಿಧಿಸೋದ್ರಿಂದ ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆ ಸಿಗ್ತಾ ಇದೆ. ಸೊ ಹೀಗಾಗಿ ಕಾಂಪಿಟಿಷನ್ ಕಡಿಮೆ ಆಗತ್ತೆ ಅಂತ ಕಿಂಡ್ಲ್ಬರ್ಗರ್ ಅವರ ಅಭಿಪ್ರಾಯವಾಗಿದೆ. ಇನ್ನು ಇನ್ಕಮ್ ಇಫೆಕ್ಟ್, ಸರ್ಕಾರಕ್ಕಂತೂ ಆದಾಯ ಬರುತ್ತೆ ಆಸ್ ವಿ ಸಾ. ಇದ್ರ ಜೊತೆಗೆ ಉತ್ಪಾದಕರಿಗೂ ಕೂಡ ಬೆಲೆಗಳು ಹೆಚ್ಚಾದ ಕಾರಣದಿಂದ ಆದಾಯಗಳು ಲಭ್ಯ ಆಗತ್ತೆ. ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇಫೆಕ್ಟ್ ಅಂದ್ರೆ ಸಂದಾಯ ಬಾಕಿ ಶುಲ್ಕ ಅಂತ ಏನ್ ಕರಿತೀವಿ ಅಥವಾ ಪಾವತಿ ಶುಲ್ಕಿನ ಪರಿಣಾಮ. ಆಮದುಗಳು ಕಡಿಮೆ ಆಗ್ತಾ ಹೋಗುತ್ತೆ, ರಫ್ತುಗಳು ಇದ್ದಷ್ಟೇ ಇತ್ತು ಅಂತ ಹೇಳಿದ್ರೆ, ಏನ್ ಮೊದಲು ಮಾಡ್ತಾ ಇದೀವಿ ಅಷ್ಟೇ ರಫ್ತು ಇದ್ದು ಆಮದುಗಳು ಕಡಿಮೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಸಂದಾಯ ಬಾಕಿ ಶುಲ್ಕ ಅನುಕೂಲಕರ ಆಗುತ್ತೆ. ಯಾಕಂದ್ರೆ ನಮ್ಗೆ ಬರ್ತಕ್ಕಂತ ಆದಾಯ ಹೆಚ್ಚಿಗೆ ಇರುತ್ತೆ, ಹೋಗ್ತಕ್ಕಂತ ಹಣ ಕಡಿಮೆ ಇರುತ್ತೆ. ಆ ಕಾರಣದಿಂದ ಸಂದಾಯ ಬಾಕಿ ಶುಲ್ಕದಲ್ಲಿ ಅನುಕೂಲತೆಯನ್ನ ನಾವು ಕಾಣ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಯಾವುದು ಸುಂಕಗಳಿಂದಾಗಿ. ಇದು ಮತ್ತೊಂದು ಪರಿಣಾಮ. ಇದಿಷ್ಟು ಸುಂಕಗಳ ಪರಿಣಾಮ. ಇವು ಬ್ರೀಫ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಸರ್. ಮೊದಲನೇದು ಲೆಟ್ ಮಿ ರಿಪೀಟ್, ಪ್ರೊಟೆಕ್ಟಿವ್ ಇಫೆಕ್ಟ್. ಪ್ರೊಟೆಕ್ಟಿವ್ ಇಫೆಕ್ಟ್ ಅಂದ್ರೆ ಏನು? ರಕ್ಷಣಾತ್ಮಕ ಪರಿಣಾಮ ಅಂತ ಹೇಳಿದ್ರೆ ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕಾರ್ಯ ಸುಂಕಗಳಿಂದ ಆಗತ್ತೆ. ಸುಂಕಗಳನ್ನು ವಿಧಿಸಿದಾಗ ವಿದೇಶಿ ಸರಕುಗಳ ಮೇಲೆ ಅವುಗಳ ಬೆಲೆಗಳು ಹೆಚ್ಚಾಗತ್ತೆ. ಆ ಕಾರಣದಿಂದ ನಮ್ಮ ದೇಶದ ಕೈಗಾರಿಕೆಗಳು ಸ್ವಲ್ಪ ಮಟ್ಟಿಗೆ ಪೈಪೋಟಿ ಮಾಡೋದು ಕಡಿಮೆ ಆಗತ್ತೆ. ಇದರಿಂದ ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆ ದೊರೆಯುತ್ತೆ ಅನ್ನೋದು ಮೊದಲನೇ ಪರಿಣಾಮ. ಎರಡನೇ ಪರಿಣಾಮ ಏನು? ಅನುಭೋಗದ ಪರಿಣಾಮ. ರೈಟ್, ಬೆಲೆಗಳು ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಬೆಲೆಗಳು ಹೆಚ್ಚಾದಾಗ ಸರ್ವೇ ಸಾಮಾನ್ಯವಾಗಿ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳು ಕೂಡ ಅವುಗಳ ಬೆಲೆಗಳು ಹೆಚ್ಚಾಗತ್ತೆ. ಇದರಿಂದ ಅನುಭೋಗಿಗಳು ಅನುಭೋಗವನ್ನ ಕಡಿಮೆ ಮಾಡಬೇಕಾಗುತ್ತೆ. ರೈಟ್, ಇದು ಅನುಭೋಗದ ಪರಿಣಾಮ. ಇನ್ನು ರೆವಿನ್ಯೂ ಎಫೆಕ್ಟ್, ದೇಶದ ಆದಾಯದ ಮೇಲಿನ ಪರಿಣಾಮ. ಅಂದ್ರೆ ಸರ್ಕಾರಕ್ಕೆ ಸುಂಕಗಳನ್ನ ವಿಧಿಸೋದ್ರಿಂದ ಬರ್ತಕ್ಕಂಥ ಆದಾಯ ಹೆಚ್ಚಾಗುತ್ತೆ, ಅಬ್ಸಲ್ಯೂಟ್ಲಿ ಹೆಚ್ಚಾಗುತ್ತೆ. ಇನ್ನು ರೀಡಿಸ್ಟ್ರಿಬ್ಯೂಟಿವ್ ಎಫೆಕ್ಟ್, ಮತ್ತು ಮರು ವಿತರಣೆ. ಸೊ ಇಲ್ಲಿ ಆದಾಯ ಏನ್ ಹೊರಗಡೆ ಹೋಗ್ತಾ ಇತ್ತು ಅದು ಆದಷ್ಟು ಮಟ್ಟಿಗೆ ಕಡಿಮೆ ಆಗತ್ತೆ, ಉತ್ಪಾದಕರಿಗೆ ಆದಾಯಗಳು ಹೆಚ್ಚಿಗೆ ಬರೋದಕ್ಕೆ ಪ್ರಾರಂಭ ಆಗತ್ತೆ. ನೆಕ್ಸ್ಟ್ ಒನ್ ಈಸ್ ಟರ್ಮ್ಸ್ ಆಫ್ ಟ್ರೇಡ್ ಇಫೆಕ್ಟ್, ವ್ಯಾಪಾರದ ಷರತ್ತುಗಳ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಸೊ ಸರಕುಗಳನ್ನ ಏನ್ ಆಮದು ಮಾಡ್ಕೊಳ್ತೀವಿ, ಈಗ ನಮ್ಮ ದೇಶದ ಸರಕುಗಳನ್ನ ನಾವು ಆಮದು ಕಡಿಮೆ ಮಾಡ್ಕೊಳಕತ್ತೀವಿ, ಇಂಪೋರ್ಟ್ ಡ್ಯೂಟೀಸ್ ಅನ್ನ ಹಾಕಿ ಅಂತ ಹೇಳಿದ್ರೆ ವಾಟ್ ಹ್ಯಾಪನ್ಸ್? ಟರ್ಮ್ಸ್ ಆಫ್ ಟ್ರೇಡ್ ಮೇಲೆ ಪರಿಣಾಮ ಬೀರುತ್ತೆ, ವ್ಯಾಪಾರದ ಕರಾರುಗಳ ಮೇಲೆ ಪರಿಣಾಮಗಳು ಉಂಟಾಗತ್ತೆ ಅಂತ. ಇನ್ನು ಕಾಂಪಿಟೇಟಿವ್ ಇಫೆಕ್ಟ್, ಟ್ಯಾರಿಫ್ಸ್ ನ ಸುಂಕಗಳನ್ನ ವಿಧಿಸಿದಾಗ ಪೈಪೋಟಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಕಿಂಡ್ಲ್ಬರ್ಗರ್ ಅವರು ವಾದಿಸ್ತಾರೆ. ಇನ್ನು ಆದಾಯದ ಪರಿಣಾಮ ಅಂತ ಹೇಳಿದಾಗ ಉತ್ಪಾದಕರ ಆದಾಯ ಹೆಚ್ಚಾಗತ್ತೆ ಮತ್ತು ಏನು ಹೊರಗಡೆ ಹೋಗ್ತಾ ಇತ್ತು ಹಣ ಅದು ಉಳಿಯುತ್ತೆ ದೇಶಕ್ಕೆ. ದೇಶದ ಆದಾಯ ಹೆಚ್ಚಾಗೋದಕ್ಕೆ ಅನುಕೂಲಕರ ಆಗುತ್ತೆ. ಯಾಕಂದ್ರೆ ಒಟ್ಟು ಉತ್ಪಾದನೆ ದೇಶದಲ್ಲಿ ಆಗೋದ್ರಿಂದ ಅಥವಾ ಆಮದು ಬದಲಿಕೆಯ ಸರಕುಗಳನ್ನ, ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅನ್ನ ದೇಶದಲ್ಲಿ ಉತ್ಪಾದಕರು ಅಥವಾ ಉದ್ಯಮಗಳು ಉತ್ಪಾದನೆ ಮಾಡೋದ್ರಿಂದ ದೇಶದ ಆದಾಯ ಹೆಚ್ಚಾಗತ್ತೆ ಅನ್ನೋದು ಮತ್ತೊಂದು. ಇನ್ನು ಕೊನೆಯದಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಫೆಕ್ಟ್ಸ್, ಆಮದುಗಳನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಸುಂಕಗಳನ್ನ ವಿಧಿಸೋದ್ರ ಮೂಲಕ ಸಂದಾಯ ಬಾಕಿ ಶುಲ್ಕದಲ್ಲಿ ನಾವು ಅನುಕೂಲತೆಗಳನ್ನ ಕಾಣಬಹುದು ಅನ್ನೋದನ್ನ ಅನ್ನೋ ಪರಿಣಾಮವನ್ನು ಕೂಡ ನಾವು ಸುಂಕಗಳಿಂದ ಕಾಣಬಹುದು. ಇದಿಷ್ಟು ಸುಂಕಗಳ ಅರ್ಥ, ಸುಂಕಗಳ ವಿಧಗಳು ಮತ್ತು ಸುಂಕಗಳ ಪರಿಣಾಮ. ಸೊ ಸುಂಕಗಳ ವಿಧಗಳು ನೋಡಿದಾಗ ಬೇಸಿಕಲಿ 4 ಇದೆ, ಬಟ್ ಎರಡು ಬಹಳ ಇಂಪಾರ್ಟೆಂಟ್ ವಿಧಗಳು. ಮೊದಲನೇದು ಅಡ್ ವ್ಯಾಲೋರಿಯಂ ಟ್ಯಾಕ್ಸ್, ಅಡ್ ವ್ಯಾಲೋರಿಯಂ, ಮತ್ತು ಇನ್ನೊಂದು ಸ್ಪೆಸಿಫಿಕ್. ಅಡ್ ವ್ಯಾಲೋರಿಯಂ ಅಂತ ಹೇಳಿದ್ರೆ ವಸ್ತುವಿನ ಮೌಲ್ಯದ ಮೇಲೆ ಸುಂಕವನ್ನ ವಿಧಿಸೋದು ಅಥವಾ ತೆರಿಗೆಯನ್ನ ವಿಧಿಸೋದು. ಸ್ಪೆಸಿಫಿಕ್ ಅಂತ ಹೇಳಿದ್ರೆ ವಸ್ತುವಿನ ಏನ್ ಆಮದು ಮಾಡ್ಕೊಳ್ತಿರ್ತೀವಿ, ಆಮದು ವಸ್ತುವಿನ ಬಾಹ್ಯ ಅಥವಾ ಭೌತಿಕ ಅಂಶವನ್ನ ಆಧರಿಸಿ ಸುಂಕವನ್ನ ವಿಧಿಸೋದು. ಸೊ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಏನಿದೆ, ಒಂದು ಇಂಪೋರ್ಟ್ ಏನ್ ಮಾಡ್ಕೊಂತಿರ್ತೀವಿ, ಆ ಇಂಪೋರ್ಟಿನ ಆಮದು ವಸ್ತುವಿನ ಗಾತ್ರದ ಮೇಲೂ ಅಥವಾ ಅದರ ಅಳತೆ ಮೇಲೂ ಅಥವಾ ಅದರ ತೂಕದ ಮೇಲೂ ಬಾಹ್ಯ ಒಂದು ಅಂಶವನ್ನ ಆಧರಿಸಿ ನಾವು ಸುಂಕವನ್ನ ವಿಧಿಸಿದ್ರೆ ಅದನ್ನ ಸ್ಪೆಸಿಫಿಕ್ ಅಥವಾ ನಿರ್ದಿಷ್ಟ ಸುಂಕ ಅಂತ ಕರಿತೀವಿ. ಇನ್ನು ಅಡ್ ವ್ಯಾಲೋರಿಯಂ ಅಂತ ಹೇಳಿದ್ರೆ ಅದರ ಮೌಲ್ಯವನ್ನ ಆಧರಿಸಿ ಆಮದು ಮಾಡ್ಕೊಳ್ತಕ್ಕಂಥ ಸರಕಿನ ಮೌಲ್ಯವನ್ನ ಆಧಾರವಾಗಿ ಇಟ್ಕೊಂಡು ನಾವು ತೆರಿಗೆಯನ್ನ ವಿಧಿಸ್ತೀವಿ. ಅದನ್ನ ಸುಂಕ ಯಾವುದು ಅಡ್ ವ್ಯಾಲೋರಿಯಂ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು
ಅಬೌಟ್ ಟ್ಯಾಕ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಟ್ ಅಸ್ go through this aspect, arguments in favor and against tariff. ಸುಂಕಗಳ ಪರ ಮತ್ತು ವಿರುದ್ಧವಾದಗಳನ್ನ ನೋಡೋಣ. So till then, thank you very much.